ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಮ್ಯಾಂಗೋ ಪಚ್ಚ ಸಿನಿಮಾ ಈಗಾಗಲೇ ಯಾವ ಲೆವೆಲ್ಗೆ ಸೌಂಡ್ ಮಾಡ್ತಾ ಇದೆ ನಿಮ್ಗೆ ಗೊತ್ತೇ ಇದೆ. ರಿಲೀಸ್ ಆಗಿರುವಂಥ ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ನಮ್ಗೆ ಇಲ್ಲಿ ಜೂನಿಯರ್ ಕಿಚ್ಚ ಅಂತಾನೆ ಈಗ ಫೇಮಸ್ ಆಗಿಬಿಟ್ಟಿದ್ದಾರೆ ಸಂಚಿತ್ ಅವರು. ಒಂದು ಬೇರೆಯದೇ ರೀತಿಯ ವೈಬನ್ನು ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಈ ಸಿನಿಮಾನ ಥಿಯೇಟರ್ಗೆ ಬಂದೇ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಅದು ನಾನು ಹೇಳ್ತಾ ಇಲ್ಲ, ಒಂದಷ್ಟು ಕಮೆಂಟ್ಗಳನ್ನ ನಾನು ನೋಡ್ತಾ ಇದ್ದೆ. ಸೊ ಇವತ್ತು ಒಂದು ಸ್ವಲ್ಪ ಚೇಂಜ್ ಅಂತಾನೆ ಅನ್ಬೋದು. ಇಲ್ಲಿ ಇಡೀ ಪ್ರೊಡ್ಯೂಸರ್ಸ್ ಇರ್ತಾರೆ, ನಿಮ್ಗೆ ಗೊತ್ತೇ ಇದೆ. ಮ್ಯಾಂಗೋ ಪಚ್ಚ ಸಿನಿಮಾದಲ್ಲಿ ನಮಗೆ ಒಂದು ಒಳ್ಳೆಯ ಸಿನಿಮಾನ ಕೊಡಬೇಕು ಅಂತ ಹೇಳಿ ಪ್ರಿಯಾ ಸುದೀಪ್ ಅವರು ಕೂಡ ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯೋಗಿ ಅವರು ಇರ್ತಾರೆ, ಜೊತೆ ಕಾರ್ತಿಕ್ ಅವರು ಕೂಡ ಇರ್ತಾರೆ, KRG ಸ್ಟುಡಿಯೋಸ್. ಸೊ ಇವತ್ತು ಪ್ರೊಡ್ಯೂಸರ್ಗಳನ್ನ ಮಾತಾಡ್ಸೋಣ, ಹೆಂಗಿತ್ತು ಜರ್ನಿ ಅಂತ ಕೇಳೋಣ. ಮೊದಲಿಗೆ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರ ಪ್ರೀತಿಯ ಪತ್ನಿ ಪ್ರಿಯಾ ಮೇಡಮ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ತೆ. ಥ್ಯಾಂಕ್ ಯು ಯಶೋಧ. ಸುಗಮಾಣೋ? ಸುಗಮ್. ಥ್ಯಾಂಕ್ ಯು. ನಮ್ಮ ಇಡೀ ಇಂಟರ್ವ್ಯೂ ಹಂಗೆ ಮಾಡ್ಬಿಡೋಣ. ಎಸ್ ಮ್ಯಾಮ್, ನಾನು ಯಾವುದೇ ಇಂಟರ್ವ್ಯೂ ಮಾಡುವಾಗ ನಾನು ಕಮೆಂಟ್ಗಳನ್ನೆಲ್ಲ ನೋಡ್ತೀನಿ. ನಾನು ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಜನ ಹೆಂಗೆ ರಿಯಾಕ್ಟ್ ಮಾಡಿರ್ತಾರೆ ಅಂತ ಹೇಳಿ. ಸೊ ನಾನು ನೋಡ್ದಂಗೆ ಮ್ಯಾಂಗೋ ಪಚ್ಚ ಸಿನಿಮಾದ ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಹಾಡುಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಅದ್ಭುತವಾದ ಸಾಲುಗಳನ್ನು ಅಭಿಮಾನಿಗಳು ಬರೆದು ಹಾಕಿದ್ದಾರೆ. 100% ಈ ಸಿನಿಮಾ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಪಾಸಿಟಿವ್ ವೈಬು ನನಗಂತೂ ಫೀಲ್ ಆಗ್ತಾ ಇದೆ. ನಿಮ್ಮ ಮೊದಲ ರಿಯಾಕ್ಷನ್? ನಾನು ಏನು ಹೇಳಿ, ನಾನು ಅಷ್ಟೇ ಓದ್ತೀನಿ ಪ್ರತಿ ಒಂದು ಪೋಸ್ಟಲ್ಲೂ ಏನೇನು ಬರೆದಿದ್ದಾರೆ, ಸಂಚಿತ್ ಬಗ್ಗೆ ಏನು ಬರೆದಿದ್ದಾರೆ. ಯಾಕಂದರೆ ನಮ್ಮದು ಫಸ್ಟ್ ಇಂಟೆನ್ಷನ್ ಇದ್ದಿದ್ದ ಅವನ್ನ ಲಾಂಚ್ ಮಾಡೋದು. ಅಫ್ಕೋರ್ಸ್ ಒಂದು ಒಳ್ಳೆ ಫಿಲ್ಮು, ಅದ್ರ ಜೊತೆಗೆ ಎಲ್ಲವೂ ಕೂಡ ಬಂದರೆ ಎಷ್ಟು ಸಂತೋಷ ಆಗುತ್ತಲ್ಲ ನಮಗೆ. ಸೊ ಆ ಒಂದು ಉದ್ದೇಶ ಫಸ್ಟ್ ನೆರವೇರಬೇಕಲ್ಲ. ಅವನ ಜನಗಳಿಗೆ ಅವನು ತಲುಪಬೇಕು, ಅವನಿಷ್ಟ ಆಗಬೇಕು, ಅದು ಟಾಪ್ ಪ್ರಯಾರಿಟಿ ಇದ್ದಿದ್ದು ನನಗೆ. ಸೊ ಇವತ್ತು ಕಮೆಂಟ್ಸ್ ಓದಿ ಅದ್ರ ಒಟ್ಟಿಗೆ ಭಗವಂತಂದು ಒಂದು ದಯೆ, ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ ಫಸ್ಟ್ ಪ್ರೊಡಕ್ಷನಲ್ಲಿ. ಒಂದು ದೊಡ್ಡ ಬ್ಲೆಸ್ಸಿಂಗ್ ನನಗದು. ಕಾರ್ತಿಕ್ ಮತ್ತು ಯೋಗಿ ಅಲ್ಲದೆ ವಿವೇಕ್ ಅಂತ ಒಂದು ಬ್ಯೂಟಿಫುಲ್ ನ್ಯೂ ಟ್ಯಾಲೆಂಟ್, ಚರಣ್ ರಾಜ್ ಸರು, ನಮಗೆ ಶೇಖರ್ ಚಂದ್ರು DOP ಆಗಿ ಬಂದರು. ಅವರು ಸುದೀಪ್ ಅವರೊಟ್ಟಿಗೆ ಅವ್ರದ್ದು ಒಂದು ಒಡನಾಟ, ಒಂದು 15 ವರ್ಷದ್ದು ಫ್ರೆಂಡ್ಶಿಪ್ ಅನಿಸುತ್ತೆ. ಹೌದು, 6-7 ಫಿಲಮ್ಸ್ ಟುಗೆದರ್ ದೇ ಡನ್. ಸೊ ಅವರೆಲ್ಲ ಒಂದು ಕರೆಗೆ ಓಡ್ ಬಂದು ನಮ್ಮನ್ನು ಯಾವ ಥರ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಹೊಸಬ್ರಾಗಿರಲಿ, ನಮ್ಮ ಎಡಿಟರ್ ಆಗಿರಲಿ, ನಮ್ಮ ಇಡೀ ಚಿತ್ರತಂಡದ ಕಾಸ್ಟ್ ಆಗಿರಲಿ, ಪ್ರತಿಯೊಬ್ಬರು ತುಂಬ ಶ್ರದ್ಧೆಯಿಂದ, ತುಂಬ ಒಂದು ಪಾಸಿಟಿವ್ ರೀತಿಯಲ್ಲಿ ಈ ಫಿಲಮ್ನ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅದರದ್ದು ಗ್ರ್ಯಾಟಿಟ್ಯೂಡ್ ಇದೆ ನನಗೆ ಎಲ್ಲರಿಗೂ. ಎಸ್ ಮ್ಯಾಮ್, ನಾನು ಅವರನ್ನು ಪ್ರತಿ ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಎಲ್ಲ ಒಂದು 2-3 ಸತಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ನನಗೆ ಅವ್ರು ಕೂತಾಗ, ನಿಂತಾಗ, ಅವ್ರು ಮಾತಾಡುವಾಗ ಕಂಪ್ಲೀಟ್ ನನಗೆ ಸುದೀಪ್ ಸರ್ ಕಂಡಂಗೆ ಕಾಣ್ತಾರೆ ಮ್ಯಾಮ್. ಕಂಪ್ಲೀಟ್ ಅವ್ರ ಈಗ ಡೈಲಾಗ್ಗಳೆಲ್ಲ ನಾವು ಟ್ರೇಲರ್ ನೋಡಿದಾಗಲೂ ಅನಿಸುತ್ತೆ ಸುದೀಪ್ ಸರೇ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ನಿಮಗೆ ಅವರ ನಟನೆ ನೋಡಿದಂಥ ಸಂದರ್ಭದಲ್ಲಿ ಏನೇನು ಫೀಲ್ ಆಗುತ್ತೆ ಅಂತ ಸಂಚಿತ್ ಅವ್ರನ್ನ ಗಮನಿಸಿದಾಗ? ನಾನು ಆ್ಯಕ್ಚುಲಿ ಅವನು ಅಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವನು ಭಾಳ ಕ್ವಯಟ್ ಹುಡುಗ ಅಲ್ಲ, ಹೆಚ್ಚಿಗೆ ಅವನು ಮುಖದಲ್ಲಿ ಎಕ್ಸ್ಪ್ರೆಷನ್ ತರಲ್ಲ. ಅಂದರೆ ನಾನು ಹೇಳ್ತಿರೋ ನಿಜ ಜೀವನದಲ್ಲಿ. ಬಟ್ ನಂಗೆ ಗೊತ್ತಿತ್ತು ಅವನು ಏನೋ ಒಂದು ವ್ಯತ್ಯಸ್ತವಾಗಿ ಮಾಡ್ತಾನೆ, ಅಂದರೆ ರೆಗ್ಯುಲರ್ ರನ್ ಆಫ್ ದ ಮಿಲ್ ಥರ ಮಾಡಲ್ಲ ಅವನು. ಸೊ ಫಿಲಮ್ ನಾವು ಕೂತು ಫಸ್ಟ್ ಕಟ್ ನೋಡಬೇಕಾದ್ರೆ ಒಂದು ಬ್ಯೂಟಿಫುಲ್ ವೆರೈಟಿ ಆಫ್ ಎಮೋಷನ್ಸ್ ನನ್ನ ಕಣ್ಮುಂದೆ ಬಂತಲ್ಲ. ನನಗೆ ಸುದೀಪ್ ಅವ್ರು ಕಾಣಲಿಲ್ಲ ಅಲ್ಲಿ, ನನಗೆ ಪಚ್ಚನೇ ಕಂಡಿದ್ದಾರೆ. ಐ ಕುಡ್ ನಾಟ್ ಸಿ ಅ ಸಿಮಿಲಾರಿಟಿ. ಅದು ಜನಕ್ಕೆ ಆ ಥರ ಅನಿಸಿರ್ಬೋದು. ಯಾಕಂದರೆ ಬಿಕಾಸ್ ನನಗೆ ನನ್ನ ಸುದೀಪ್ ಅವ್ರ ಫಿಲಮ್ ನೋಡಿದಾಗ್ಲೂ ನನಗೆ ಆ ಕ್ಯಾರೆಕ್ಟರ್ ಹುಡುಕ್ತೀನಿ ನಾನು ಅವರಲ್ಲಿ. ಐ ಡೋಂಟ್ ಹ್ಯಾವ್ ಹೀರೋ ವರ್ಷಿಪ್ ಫಾರ್ ಸುದೀಪ್ ಲೈಕ್ his fans may have. I can't be like that alla, because I live with him, I'm married to him, so there are so many aspects of him that I know. So ಹಾಗಾಗಿ ನನಗೆ ಸಿಮಿಲಾರಿಟಿ ಕಾಣಲೇ ಇಲ್ಲ. ನನಗೆ ಅಲ್ಲಿ ಒಂದು ಕ್ಯಾರೆಕ್ಟರ್ ಕಾಣ್ತು. ಸಂಚಿ ಆಮೇಲೆ ನನ್ನ ಪಕ್ಕದಲ್ಲಿ ಕೂತಿದ್ದ, ಇಲ್ಲಿ ನನ್ನ ಮಗ ಕೂತಿದ್ದಾನೆ, ಬಟ್ ಅಲ್ಲಿ ಒಬ್ಬ ಕ್ಯಾರೆಕ್ಟರ್ ಇದ್ದಾನೆ ಅಂತ. ಸೊ ದ್ಯಾಟ್ ಹ್ಯಾಸ್ ಶೋನ್ ದಟ್ ಈಸ್ ಸಕ್ಸಸ್ಫುಲ್ ಆಸ್ ಅನ್ ಆ್ಯಕ್ಟರ್. ನನ್ನ ಪ್ರಕಾರ ದ್ಯಾಟ್ ಈಸ್ ಮೈ ಗೇಜ್ ಆಫ್ ಅ ಗುಡ್ ಆ್ಯಕ್ಟರ್. ನನಗೆ ನನ್ನ ಮಗ ಅಲ್ಲಿ ಕಾಣಲಿಲ್ಲ, ನನಗೆ ಪಚ್ಚ ಮಾತಾ ಕಂಡ. ಸೂಪರ್. ಅವರ ಅಮ್ಮ
ಎಷ್ಟು ಸಂಭ್ರಮಿಸ್ತಾ ಇದಾರೆ ನೀವು ಈ ರೀತಿ ಅವ್ರ ಮಗನ ಸೋ ಎಮೋಷನಲ್ ಗೊತ್ತಾ. ಸೀರಿಯಸ್ಲಿ ನಾವೊಂದು 5-6 ಸತಿ ನೋಡಿರ್ಬೋದು ಫಿಲಮ್ನ, ಅಷ್ಟು ಸತಿನೂ ಹತ್ತಿದ್ದಾರೆ ಅಫ್ಕೋರ್ಸ್ ಇಮೋಷನಲ್ ಸೀನ್ಸಲ್ಲೂ ಹತ್ತಿದ್ದಾರೆ. ಬಟ್ ಆ ಖುಷಿ ಅವರಿಗೆ ತಡ್ಕೊಳಕ್ಕಾಗಲ್ಲ. ಅವರು ತುಂಬ ಒಳ್ಳೆ ತಾಯಿ, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಇಬ್ಬರು ಮಕ್ಕಳನ್ನು, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಸೊ ಇವತ್ತು ಅವನ್ನ ಆ ಥರ ಪರದೆ ಮೇಲೆ ನೋಡೋಕೆ ಒಂದು ತಾಯಿಗೆ ಯಾವ ಥರ ಖುಷಿ ಇರ್ಬೋದು, ನನಗೊಂದು 10% ಇದ್ದರೆ ಅವ್ರಿಗೆ ಯಾವ ಥರ ಇರ್ಬೋದು ಅಂತ ನಾನು ಯಾವಾಗಲೂ ಅನ್ಕೋತೀನಿ. ಸೊ ನನಗೂ ಒಂಥರ ಖುಷಿ ಆಗುತ್ತೆ ದಟ್ ಶಿ ಈಸ್ ಹ್ಯಾಪಿ, ಪ್ರಾಡಕ್ಟ್ ಚೆನ್ನಾಗಿ ಬಂದಿದೆ, ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ನಾವು ಮೀಟ್ ಮಾಡಿದ್ದೀವಿ ಅಂತ ನನಗೂ ಒಂದು ಸಂತೋಷ. ಮೇಡಮ್, ನೀವು ಮಲಯಾಳಿ ಕುಟ್ಟಿ ಆದರೂ ಕೂಡ ಕನ್ನಡದ ಬಗ್ಗೆ ನೀವು ಮಾತಾಡ್ತಿದ್ದು ನನಗೆ ಬಹಳ ಖುಷಿ ಆಯಿತು. ಆಫ್ ದಿ ಕ್ಯಾಮ್ರಾ ಮಾತಾಡ್ತಿದ್ರಿ, ಕನ್ನಡ ಅಂದರೆ ನಂಗೆ ಬಹಳ ಇಷ್ಟ ಅಂತ ಮಾತಾಡ್ತಾ ಇದ್ರಿ. ಸೊ ಈ ನನ್ಗೆ ಗೊತ್ತಿದ್ದಂಗೆ ನಾನು ನನ್ನ 12-13 ವರ್ಷದಿಂದ ನೋಡಿದ್ದೀನಿ ನಿಮ್ಮನ್ನ. ನೀವು ಕ್ಯಾಮ್ರಾ ಕಂಡಾಗ ಈ ಅಂತ ಹಂಗೆ ಓಡ್ಬಿಟ್ಟಿದ್ರಿ. ಈಗ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ ಮೀಡಿಯಾ ಜೊತೆ, ಹೇಗಿದೆ ಫೀಲ್ ಅಂತ ಹೇಳಿ? ಈಗ ವಿಷಯ ಇದೆ ಮಾತಾಡೋಕ್ಕೆ ನೋಡಿ, ಎಂಥ ದೊಡ್ಡ ವಿಷಯ ಇದೆ ಮಾತಾಡೋಕ್ಕೆ, ಖುಷಿ ಆಗುತ್ತೆ ಮಾತಾಡೋಕ್ಕೆ. ನಂಗೆ ಭಾಳ ಇಫ್ ಮೈ ಹಾರ್ಟ್ ಇಸ್ ಕೇರಳ, ಮೈ ಸೋಲ್ ಇಸ್ ಕರ್ನಾಟಕ. ಯಾಕಂದರೆ ಹುಟ್ಟಿ ಬೆಳೆದಿದ್ದೆಲ್ಲ ನಾವಿಲ್ಲೇ. ಅನ್ಫಾರ್ಚುನೇಟ್ಲಿ ನಂಗೆ ಕನ್ನಡ ಕಲಿಯೋಕ್ಕೆ ಒಂದು ಅವಕಾಶ ಇರಲಿಲ್ಲ, ಯಾಕಂದರೆ ಸ್ಕೂಲಲ್ಲಿ ಇರಲಿಲ್ಲ ಆ ಸಬ್ಜೆಕ್ಟ್ ನಮಗೆ. ನಮಗೊಂದು ಭಾಳ ಸ್ವೀಟಾಗಿ ಒಂದು ಟೀಚರ್ ಇದ್ದರು. 8th ಸ್ಟ್ಯಾಂಡರ್ಡಲ್ಲಿ, ಐ ಥಿಂಕ್ 8th and 7th ಅಷ್ಟೇ 2 ವರ್ಷ ನಮಗೆ ಕನ್ನಡ ಇದ್ದಿದ್ದು. ಅವ್ರು ಹೇಳ್ತಿದ್ರು, ನೀವು ಇಂಗ್ಲೀಷಲ್ಲೇ ಬರೀರಿ, ನಿಮ್ಗೆ ಅರ್ಥ ಆದರೆ ಅದನ್ನು ಆನ್ಸರ್ ಇಂಗ್ಲೀಷಲ್ಲೇ ಬರೀರಿ ಅಂತ. ಮಿಸ್ಸಸ್ ಕುಶಲಪ್ಪ, ಐ ಸ್ಟಿಲ್ ರಿಮೆಂಬರ್. ಸೊ ದಟ್ ವಾಸ್ ಅ ಬ್ಲೆಸ್ಸಿಂಗ್ ದೆನ್, ಬಟ್ ಅ ಬೇನ್ ನಾವು, ಬಿಕಾಸ್ ಆವಾಗ ನಾನು ಕಲ್ತಿದ್ರೆ ಇನ್ನೂ ಭಾಳ ಬೇಗ ಕಲಿಬೋದಿತ್ತು ಕನ್ನಡ ಅಂತ. ಬಟ್ ನಾನು ಮದುವೆ ಆಗಿ ಮನೆಗೆ ಬಂದಮೇಲೆ ನಮ್ಮ ಅತ್ತೆ ಮಾವನ ಹತ್ರ ಮಾತಾಡಬೇಕಾದ್ರೆ ನಾನು ಕನ್ನಡದಲ್ಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಹಾಗಾಗಿ ನಾನು ಕಲ್ತಿದ್ದು. ಸೂಪರ್. ನಮ್ಮ ಸಂಚಿತ್ ಅವ್ರು ಲಾಸ್ಟ್ ನಾನು ಅವ್ರ ಮಾತಾಡುವಾಗ ಅಜ್ಜಿ ಬಗ್ಗೆ ಮಾತಾಡ್ತಾ ಭಾವುಕರಾಗಿದ್ರು. ಅಜ್ಜಿ ಇದ್ದಿದ್ರೆ ಇದು ನೋಡಿ ಸಂಭ್ರಮಿಸ್ತಾ ಇದ್ರು ಅಂತ. ಆಗ ನಾವನ್ವಿ ಇಲ್ಲ, ಅವ್ರ ಬ್ಲೆಸ್ಸಿಂಗ್ಸ್ ಇರುತ್ತೆ, ನಿಮ್ಮ ಜೊತೆನೇ ಇರ್ತಾರೆ ಅಂತ. ಸೊ ನೀವುಗಳು ಈ ಸಂದರ್ಭದಲ್ಲಿ ಅಮ್ಮನನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀವಿ? ತುಂಬ ನೆನೆಸ್ಕೋತೀವಿ. ಪ್ರತಿ ಸತಿ ನೋಡಿದಾಗ ಅನ್ಕೋತೀವಿ, ಅಯ್ಯೋ ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ಅವ್ರು ಭಾಳ ಕನಸಿತ್ತು, ಅವ್ನು ಭಾಳ ದೊಡ್ಡವನಾಗಬೇಕು, ನಾನು ನೋಡಬೇಕು, ಪರದೆ ಮೇಲೆ ಅವನ್ನ ನೋಡಬೇಕು, ನಾನು ಅದನ್ನು ಸಂಭ್ರಮಿಸಬೇಕು. ಸೊ ಅವರೊಂದು ದೊಡ್ಡ ಮಟ್ಟದ ಶಕ್ತಿ ಅವನಿಗೂ ಕೂಡ. ಏನೇ ಇದ್ರೂ ನನ್ನ ಹತ್ರನೂ ಕ್ಲೋಸ್ ಇರ್ತಾನೆ, ಬಟ್ ಎಲ್ಲದಕ್ಕೂ ಅಮ್ಮಮ್ಮ ಅಮ್ಮಮ್ಮ ಅಂತ ಹೋಗ್ತಿದ್ದ. ಸೊ ವಿ ಮಿಸ್ ಹರ್ ಅ ಲಾಟ್ ಟುಡೇ. ಓಕೆ, ನೀವು ಕಂಡಂತೆ ಕಂಪ್ಲೀಟ್ ಸಂಚಿತ್ ಪುಟಾಣಿಯಿಂದ ಇಲ್ಲಿಯವರೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಏನು ಹೇಳಿ, ಐ ಥಿಂಕ್ ಈಸ್ ಗ್ರೋನ್ ಇನ್ ಟು ಅ ಫೈನ್ ಜೆಂಟಲ್ಮನ್, ವೆರಿ ರಿಲಯಬಲ್. ನಂಗೆ ಏನೇ ಮಾತಾಡಬೇಕು ಅಂತ ಅನಿಸಿದ್ರು ನಂಗೆ ಫಸ್ಟ್ ಸಂಚಿ ನೆನಪಾಗ್ತಾನೆ. ಯಾಕಂದರೆ ಅವನಿಗ ಕೇಳೋ ಪೇಷನ್ಸ್ ಇದೆ, ತಾಳ್ಮೆ ಇದೆ, ಸ್ಪಂದಿಸ್ತಾನೆ. ಸೊ ಸಾನ್ವಿ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂದರೆ ಅವನಿಗೆ ಫೋನ್ ಮಾಡೋದು ನಾನು, ಬಟ್ ಭಾಳ ರೇರ್ ಅದು, ಅವರಿಬ್ರು ಭಾಳ ಹತ್ರ. ಸೊ ನೋಡಿ, ಅದು ಭಾಳ ನ್ಯಾಚುರಲ್ ಆಗೋಯ್ತು. ಅವ್ನು ನನಗೆ ತುಂಬ ಹಚ್ಕೊಂಡಿದ್ದ. ನಾನು ಮದುವೆಯಾಗಿ ಬಂದಾಗ ಸ್ವಲ್ಪ ಟೈಮ್ ತೊಗೊಂಡ, ಬಟ್ ತುಂಬಾ ಹಚ್ಕೊಂಡಿದ್ದ ನನ್ನ. ಆಮೇಲೆ ಸಾನ್ವಿ ಹುಟ್ಟಿದ ಮೇಲಂತೂ ಹೀ ಯೂಸ್ ಟು ಪ್ಯಾಂಪರ್ ಹರ್. ಆ ಸಣ್ಣ ಮಗು, ಹಿ ವಾಸ್ 7-8 years old ಇರ್ಬೋದು, ಅವನ ಕಾಲ ಮೇಲೆ ಮಲಗಿಸ್ಕೊಂಡು ಅವಳನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಏನೋ ಒಂದು ಹಾಡೋನು, ಆಟ ಆಡೋನು, ತುಂಬ ಹಚ್ಕೊಂಡಿದ್ದ ಸಾನ್ವಿನ. ಸೊ ನನ್ನ ಮಗ ಅಂತ ಸುಮ್ಮನೆ ಬಾಯಿ ಮಾತಿಗೆ ಹೇಳಲ್ಲ, ಯಾಕಂದರೆ ನನ್ನ ಮನಸ್ಸಲ್ಲೂ ಇದೆ, ಅವನ ಮನಸ್ಸಲ್ಲೂ ಇದೆ. ನಾವು ಆ ಥರ ಒಂದು ಬಾಂಡ್ ಇದೆ ನಮಗೆ. ಸೊ ನನ್ನ ಮನಸ್ಸಲ್ಲಿ ಇರೋದನ್ನು ಒಂದು ತಾಯಿ ಥರ ನಾನು ಅವನ ಹತ್ರ ಶೇರ್ ಮಾಡಬಲ್ಲೆ. ಆ ಥರ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಇದೆ ನಮ್ಮಿಬ್ಬರಲ್ಲಿ. ಅವನು ಈ ಮಟ್ಟಿಗೆ ಬಂದು ಬೆಳೆದು, ಅಫ್ಕೋರ್ಸ್ ಎಲ್ಲ ತಂದೆ ತಾಯಂದ್ರಂತೆ ನಮ್ಮ ಕನಸು ಕೂಡ ಅಷ್ಟೇ. ಅವನು ಖುಷಿಯಾಗಿರಬೇಕು ಫಸ್ಟು, ನಮ್ಮ ಮಕ್ಕಳು ಸಂತೋಷವಾಗಿರಬೇಕು, ಆರೋಗ್ಯವಂತರಾಗಿರಬೇಕು. ಅದೇ ಥರ ಅವರ ಮನಸ್ಸಿನ ಇಚ್ಛೆ ಹಂಗೆ ಅವ್ರು ಯಾವ ಸ್ಟ್ರೀಮ್ ಆಫ್ ಕರಿಯರ್ ದಟ್ ದೇ ಚೂಸ್, ದೇ ಶುಡ್ ಎಕ್ಸೆಲ್ ಇನ್ ದ್ಯಾಟ್. ಅದೇ ನಮ್ಮ ಆಸೆ, ಅದು ಇವತ್ತು ನೆರವೇರ್ತಾ ಇದೆ. ಸೊ ಅದ್ರಲ್ಲಿ ನಂದೊಂದು ಸಣ್ಣ ಪುಟಾಣಿ ಪಾತ್ರ ಇದೆ, ಅದರಲ್ಲಿ ನನಗೆ ತುಂಬ ಸಂತೋಷ ಅಷ್ಟೇ. ನಿಮ್ಮ ಪಾತ್ರ ಮಾಡಿದ್ದೀರಾ ಅಂದರೆ ಅವನ ಬೆಳವಣಿಗೆಯಲ್ಲಿ ನಂದೊಂದು ಪಾತ್ರ ಕೊಟ್ಬಿಟ್ರ ಮೇಡಮ್ ಅಂತ ಹೇಳಿ ಶಾಕ್ ಅದೇ. ಓಕೆ ಮೇಡಮ್, ನೀವು ಕೂಡ ಕಲಾವಿದೆ, ನೃತ್ಯ ಅಲ್ವಾ, ಹಾಡು ಹೇಳ್ತೀರಾ, ನೃತ್ಯಗಾರ್ತಿ ಕೂಡ ಹೌದು.
ಸೊ ನಿಮ್ಮ ಮಗಳಿಗೂ ಕೂಡ ಆ ಕಲೆ ಬಂದ್ಬಿಟ್ಟಿದೆ ಹಾಗೆ. ಹಾಡಂತೂ ತುಂಬಾ ಅದ್ಭುತವಾಗಿ ಹಾಡ್ತಾರೆ ಅವರು. ಸೊ ಅವರ ಹಾಡುಗಳನ್ನು ನೀವು ಕೇಳುವಾಗ ಇದರಲ್ಲೂ ಕೂಡ ಅರಗಿಣಿ ಹಾಡನ್ನು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಹೇಳಿ? ಇನ್ನೂ 2 ಹಾಡಿದೆ ಅವಳದು. ಸಣ್ಣಗ ಅದು ಫುಲ್ ಹಾಡು ಬರಲ್ಲ ಫಿಲ್ಮಲ್ಲಿ, ಸಣ್ಣದಾಗಿ ಬ್ಯಾಕ್ ಡ್ರಾಪಲ್ಲಿ ಬರ್ತಾ ಇರುತ್ತೆ. ನಂಗೆ ತುಂಬ ಖುಷಿ ಆಗುತ್ತಪ್ಪ. ಹೇಳ್ಬೋದಾ? ಅರಗಿಣಿ ಹಾಡು ಹೇಳಿ ಮ್ಯಾಮ್, ಪ್ಲೀಸ್ ಹೇಳಿ ಮ್ಯಾಮ್. ಅಯ್ಯೋ ಸಾನ್ವಿ ಈಗ ಬೈತಾಳ್ ನನಗೆ. ಹೇಳಿ ಕನ್ನಡ 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 ಪ್ರೀತಿ. ಅರಗಿಣಿ ತುಂಬಾ ಚೆನ್ನಾಗಿ ನೀವು ಹಾಡು, ನೀವು ಸಿಂಗರ್ ಕೂಡ ಹೌದು, ಚೆನ್ನಾಗಿ ನೃತ್ಯ ಮಾಡ್ತೀರಾ. ಅಂತ ಸಿಂಗರ್ ಏನಲ್ಲ, ಬಾತ್ರೂಮ್ ಅಲ್ಲಿ ಜೋರಾಗಿ ಹಾಡ್ತೀನಿ. ಹಾಡಿ ಮ್ಯಾಮ್. ಬಟ್ ಹೊರಗಡೆ ನಿಮ್ಗೆ ಯಾವ ಇಷ್ಟ ಅದನ್ನ ಹಾಡಿ. ಸಾನ್ವಿ ಸೋ ಸಾರಿ ಬೇಬಿ. ನೀನು ಸಿಕ್ಕ ಸಂಜೆಯೇ ಮೆರವಣಿಗೆ, ಚಂದ್ರನೂರ ಮಲ್ಲಿಗೆ, ನಾ ಬಂದೆ ಮೆಲ್ಲಗೆ, ನಿರಂತರ ಹೊಸ ಥರ ಅರೆರೆ ಅನಿಸೋ ಸಮಯ. ಸಾಕು, ಇದ್ರಲ್ಲೇ ಒಂದು 4 ಏನೋ ಒಂದು ಮಿಸ್ಟೇಕ್. ಅಮ್ಮ ತುಂಬಾ ಚೆನ್ನಾಗಿ ಆಡ್ತೀರ ಮ್ಯಾಮ್. ಅಂದು ಹುಚ್ಚ, ಇಂದು ಮ್ಯಾಂಗೋ ಪಚ್ಚ. ಸೊ 2 ಜರ್ನಿನ ಕಣ್ಣಾರೆ ಕಂಡಂತಹ ವ್ಯಕ್ತಿ ನೀವು. ಅದಂತೂ ಏರಿಳಿತ ದೊಡ್ಡ ಮಟ್ಟದಲ್ಲಿ, ಅದೇ ದೊಡ್ಡ ಮಟ್ಟದಲ್ಲಿ ಸಕ್ಸಸ್. ಸೊ ಹೇಗನ್ಸುತ್ತೆ? ಇದು ಅದಕ್ಕಿಂತ 2 ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ಹಾರೈಸ್ತೀನಿ. ಅದನ್ನು ನಾನು ಕಣ್ಣಾರೆ ನೋಡಬೇಕು. ಇಟ್ ಫೀಲ್ಸ್ ನೈಸ್. ಯಾರೋ ಹೇಳಿದ್ರು ಮೊನ್ನೆ ಒಂದಿನ, ತಮಾಷೆಗೆ ಹೇಳ್ತಾ ಇದ್ದೀನಿ, ಈಗ ಸುದೀಪ್ ಅವ್ರು ನೋಡಿ ಇದೇನು ಹೇಳ್ತಾರೋ ಗೊತ್ತಿಲ್ಲ. ಹೇಳಿ ಮ್ಯಾಮ್, ಮುಕ್ತವಾಗಿ ಮಾತಾಡಿ. ಹೌದೌದು, ನಾನು ಇನ್ನೊಬ್ರು ಆ್ಯಕ್ಟರ್ಸ್ ಒಟ್ಟಿಗೆ ಕೂತಿರ್ಬೇಕಾದ್ರೆ ಇನ್ನೊಬ್ರು ಹೇಳಿದ್ರು, ಅಯ್ಯೋ ನಾನು ಫುಲ್ ಸೆಲೆಬ್ರಿಟೀಸ್ ಒಟ್ಟಿಗೆ ಕೂತಿದ್ದೀನಿ ಅಲ್ಲ. ನಾನಂದ್ರೆ ಅವರಿಬ್ರು ಸೆಲೆಬ್ರಿಟೀಸ್, ಐ ಆಮ್ ದ ಕಿಂಗ್ ಮೇಕರ್, ಐ ಆಮ್ ದ ಸೆಲೆಬ್ರಿಟಿ ಮೇಕರ್ ಅಷ್ಟೇ. ಸೊ ಇಟ್ ಫೀಲ್ಸ್ ಗುಡ್. ಅಂದರೆ ಟು ಸಿ ದೆಮ್ ರಿಯಲೈಸ್ ದ ಡ್ರೀಮ್ಸ್ ಫಾರ್ ಆರ್ ಚಿಲ್ಡ್ರನ್ ಇಸ್ ಅ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್. ನಾವೇನು ಅಂದ್ಕೊಳ್ತೀವಿ ಅದನ್ನು ಸಾಧಿಸಿ ತೋರಿಸೋದು, ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಫ್ಕೋರ್ಸ್ ಸುದೀಪ್ ಅವ್ರ ಜರ್ನಿ ನೋಡಿದ್ದೀನಿ, ತುಂಬ ಹಾರ್ಡ್ ವರ್ಕ್ ಇದೆ, ತುಂಬ ಡಿಸಿಪ್ಲಿನ್ ಬೇಕು. ಅದನ್ನೆಲ್ಲ ಇವರಿಬ್ಬರು ಕಲಿತು ಮುಂದೆ ನಡಿಬೇಕು ಅಂತ ನಾನು ಆಸೆ ಪಡ್ತೀನಿ ಅಷ್ಟೇ. ಓಕೆ, ಬಿಟ್ಟರೆ ಅಷ್ಟರಲ್ಲೇ ನಮ್ಗೆ ತುಂಬ ಸಂತೋಷ. ಸುದೀಪ್ ಅವರಾಗಲಿ, ನಾನು ಅವ್ರ ಪರವಾಗ್ಲೂ ಮಾತಾಡ್ಬೋದು. ದಟ್ ಮಕ್ಕಳು ಖುಷಿಯಾಗಿರ್ಬೇಕಷ್ಟೇ ನಮಗೆ. ಅಂದರೆ ಆ ಮಟ್ಟಿಗೆ ಬೆಳಿಬೇಕು, ಇನ್ನೊಬ್ರ ಥರ ಆಗಬೇಕು, ಕಂಪ್ಯಾರಿಸನ್ ಯಾವುದೂ ಇಲ್ಲ. ಅವ್ರ ಮನಸ್ಸಿಗೆ ಅವ್ರು ತೃಪ್ತರಾಗಿರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ಅಷ್ಟೇ. ನಾವೆಲ್ಲ ಮಾತಾಡುವಾಗ ಈ ಸಿನಿಮಾದ ಬಗ್ಗೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಪ್ರತಿಯೊಬ್ಬರಿಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೋಪ್ ಇದೆ, ಆ್ಯಂಡ್ ಇವ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋಪ್ ಇದೆ. ಸೊ ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಂಡಸ್ಟ್ರಿಗೆ ಕೊಟ್ಟಿದ್ರೆ ಅದು ಬಹಳ ಖುಷಿ. ಅದನ್ನು ನೇರವಾಗಿ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಮ್ಯಾಮ್, ನೀವು ಅವರನ್ನು ಇಂಡಸ್ಟ್ರಿ ಕಳಿಸೋ ಮುಂಚೆ ನೀವಾಗಲಿ ಸರ್ ಆಗಲಿ ಅವ್ರಿಗೆ ಕೊಟ್ಟಂತಹ ಸಲಹೆಗಳೇನು, ಸೂಚನೆಗಳೇನು ಅಂತ ಹೇಳಿ? ಇಷ್ಟೇ, ಜಸ್ಟ್ ಫಾಲೋ ಯೋರ್ ಹಾರ್ಟ್ ಆ್ಯಂಡ್ ಬಿ ಹಂಬಲ್ ಆಗಿರಬೇಕು, ಗ್ರೌಂಡೆಡ್ ಆಗಿರಬೇಕು. ಎಲ್ಲ ನಮ್ಮನ್ನು ನಾವು ತುಂಬ ಸೀರಿಯಸ್ ಆಗಿ ತೊಗೋಬಾರ್ದು, ಜಸ್ಟ್ ಬಿಕಾಸ್ ವಿ ಆರ್ ಅನ್ ಆ್ಯಕ್ಟರ್ ಆ್ಯಂಡ್ ಇಷ್ಟು ಜನ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂತ. ಇನ್ನೊಬ್ಬರನ್ನ ಯಾವಾಗಲೂ ಸ್ಪಂದಿಸಬೇಕು. ಅವ್ರು ಹೇಳಿದ್ದು ಯಾವುದೇ ಇರಲಿ, ಅವ್ರ ಪರ್ಸ್ಪೆಕ್ಟಿವಿಂದ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟು ಸ್ವಲ್ಪ ತಾಳ್ಮೆ, ಹ್ಯೂಮಿಲಿಟಿ ಆ್ಯಂಡ್ ಲಾಡ್ ಆಫ್ ಗ್ರ್ಯಾಟಿಟ್ಯೂಡ್, ಬಿಕಾಸ್ ಇದು ಎಲ್ಲರಿಗೂ ಬರಲ್ಲ. ಆ್ಯಂಡ್ ಅಫ್ಕೋರ್ಸ್ ಕಷ್ಟಪಡಬೇಕು, ಇದನ್ನು ಹೆಂಗೆ ಮುಂದುವರಿಸ್ಕೋಬೇಕು ಅದೆಲ್ಲ ಹೇಳಿದ್ದಾರೆ ಸುದೀಪ್ ಅವನಿಗೆ. ಬಟ್ ಪ್ರತಿಯೊಬ್ಬರು ನಮಗೋಸ್ಕರ ಅವ್ರ ದುಡ್ಡನ್ನು, ನೀವು ಹೇಳಿದ್ರಲ್ಲ, ಸ್ವಲ್ಪ ಇರೋ ದುಡ್ಡನ್ನು ಬಂದು ಖರ್ಚು ಮಾಡಿ ನಮ್ಮನ್ನು ನೋಡೋಕ್ಕೆ ಬರ್ತಿದ್ದಾರೆ ಅಂದರೆ ನಾನು ಪ್ರತಿಯೊಬ್ಬರಿಗೂ ನಾವು ತುಂಬ ಚಿರಋಣಿಯಾಗಿರಬೇಕು. ಆ್ಯಂಡ್ ಆದಷ್ಟು ವಿ ಶುಡ್ ಸಿ ದಟ್ ವಿ ಶುಡ್ ನಾಟ್ ಡಿಸಪಾಯಿಂಟ್ ದಮ್. ಹೌದು. ಸೊ ದಟ್ ಶುಡ್ ಬಿ ಆ ಜರ್ನಿ ಅಷ್ಟೇ. ಓಕೆ, ಮ್ಯಾಂಗೋ ಪಚ್ಚ ಬಗ್ಗೆ ಅಪ್ಪಾಜಿ ಅವ್ರಿಗಿರುವಂತಹ ಹೋಪು, ಅವರ ಮಾತುಗಳು, ಅವರ ಕಣ್ಣಲ್ಲಿರುವಂತಹ ಆಸೆ ನಿಮಗೆ ಹೇಗೆ ಕಾಣಿಸ್ತು ಅಂತ ಹೇಳಿ? ಈ ಫಾಲೋಸ್ ಅಪ್ ವೆರಿ ವೆರಿ ಡಿಲಿಜೆಂಟ್ಲಿ. ಮೈ ಗಾಡ್, ನಾವು ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿಯೊಂದು ಹಂತದಲ್ಲೂ ಇವತ್ತೇನು ನಡೀತು, ನಾಳೆ ಏನು ನಡೀತು, ಮುಂದೆ ಏನು, ಯಾಕಂದರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಪವಿತ್ರ ಪಾಪಿ ಅಂತ ಒಂದು ಫಿಲಮ್ ಪ್ರೊಡ್ಯೂಸ್ ಮಾಡಿಕೊಂಡು, ಆಮೇಲೆ ಸ್ಪರ್ಶ, ಸ್ವಾತಿ ಮುತ್ತು, ಎಲ್ಲದರಲ್ಲೂ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಇಂಡಸ್ಟ್ರಿಯಲ್ಲಿ ಅವ್ರದ್ದು ತುಂಬಾ ಒಡನಾಟಗಳು, ತುಂಬ ಫ್ರೆಂಡ್ಶಿಪ್ಸ್ ಇದ್ದು, ಅವ್ರು ತುಂಬ ಹತ್ತಿರದಿಂದ ನೋಡಿದ್ದಾರೆ ಸುದೀಪ್ ಅವ್ರಿಗಿಂತ ಮುಂಚೆ. ಅವ್ರು ಸುದೀಪ್ ಅವ್ರಿಗೆ ಏನು ಗೈಡೆನ್ಸ್ ಕೊಟ್ಟಿದ್ದಾರೋ ನನ್ನನ್ನು ಕೂರಿಸ್ಕೊಂಡು ಹಂಗೆ ಹೇಳ್ತಿದ್ರು. ಪ್ರೊಡಕ್ಷನಲ್ಲಿ ಏನೇನು ನಾವು ಕೇರ್ಫುಲ್ ಆಗಿರಬೇಕು, ಹೆಂಗೆ ಯಾವ ಥರ ಇರಬೇಕು. ಆಮೇಲೆ ಅವನ ವಿಷಯದಲ್ಲೂ ತುಂಬ ಕಾಳಜಿ ಇದೆ, ಬೇಗ ರೆಡಿ ಆಗಬೇಕು ಆ್ಯಂಡ್ ನೋಡ್ಬೇಕು ನಾವು. ಸೊ ಫಸ್ಟ್ ಕಾಪಿ ನೋಡಿದ್ರು ಅವರು, ತುಂಬ ಇಮೋಷ್ನಲ್ ಆದರು, ತುಂಬ ಖುಷಿಪಟ್ಟರು. ಅವನ ಬಗ್ಗೆ ಎಲ್ಲರೂ ಏನು ಹೇಳ್ತಾರೆ,
ಹೊರಗಡೆ ಏನು ಮಾತಿದೆ, ಆಮೇಲೆ ಪ್ರತಿದಿನ ಕೂತ್ಕೊಂಡು ನೋಡ್ತಾರೆ, ಪ್ರತಿಯೊಂದು ಪ್ರಮೋಷನ್ ನೋಡ್ತಾರೆ, ಎಲ್ಲದಕ್ಕೂ ಅವ್ರದ್ದೇ ಆದ ಒಂದು ಫೀಡ್ಬ್ಯಾಕ್ ನಂಗೆ ಕೊಟ್ಟು ಒಳ್ಳೆ ಗೈಡೆನ್ಸ್ ಮಾಡ್ತಾರೆ ಅವರು. ಸೊ ಹೀ ಈಸ್ ವೆರಿ ಎಕ್ಸೈಟೆಡ್ ಫಾರ್ ಸಂಚಿತ್. ಕಾಯ್ತಾ ಇದ್ದಾರೆ, ನೆನ್ನೆನೂ ಹೇಳಿದ್ರು ಎಷ್ಟು ದಿನ ಇದೆ ಅಮ್ಮ, 4 ದಿನ ಇದೆ. ಈಸ್ ವೆರಿ ವೆರಿ ಎಕ್ಸೈಟೆಡ್. ಓಕೆ, ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಅವ್ರ ವರ್ಕ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಹೇಗೆ ಇಷ್ಟ? ಸಚ್ ಅ ಲವ್ಲಿ ಬಾಯ್ ಆ್ಯಂಡ್ ಸಚ್ ಅ ಟ್ಯಾಲೆಂಟ್ ವಿವೇಕ್. ಅವನು ಬಂದು ನರೇಟ್ ಮಾಡಿದಾಗ ಎಷ್ಟು ಸಿಂಪಲ್ಲಾಗಿ, ಎಷ್ಟು ಸುಲಭವಾಗಿ ಒಂದು ಕಥೆನ ಹೇಳಿಬಿಟ್ರು. ಆ್ಯಂಡ್ ಸಚ್ ಅ ಸಿಂಪಲ್ ಲೈನ್ನ ನಮ್ಮ ಮನಸ್ಸಿಗೆ ಟಚ್ ಆಗೋ ಥರ ಹೇಳಿದ್ರು. ಸೂಪರ್. ಸೊ ದ್ಯಾಟ್ ವಾಸ್ ಅ ಬ್ಯೂಟಿ ಆಫ್ ಹಿಸ್ ನರೇಷನ್. ಆ್ಯಂಡ್ ವೆರಿ ರಿಸೆಪ್ಟಿವ್ ಟು ಐಡಿಯಾಸ್. ತುಂಬ ಒಳ್ಳೆ ನಾಲೆಜ್ ಇದೆ ಅವರಿಗೆ ಕನ್ನಡ ಫಿಲಮ್ಸ್ ಬಗ್ಗೆ, ಕನ್ನಡ ಫಿಲಮ್ಸ್ ಎಸ್ಪೆಷಲಿ. ನಾನು ವರ್ಲ್ಡ್ ಸಿನಿಮಾ ಅಂತ ಹೇಳ್ತಲ್ಲ, ಬಟ್ ಅಬೌಟ್ ಕನ್ನಡ ಫಿಲಮ್ಸ್, ಅಬೌಟ್ ಎವ್ರಿಥಿಂಗ್. ಸೊ ದ್ಯಾಟ್ ರಿಯಲಿ ಟಚ್ಡ್ ಮೀ. And in the process of filmmaking, the only drawback and positivity about Vivek is that he's very calm. He's very calm under any circumstance. Nale benki hatturita irli alli Vivek is very calm. He can nothing can ಏನಆಗಲ್ಲ ಅಂತ. ಕಾರ್ತಿಕ್ ಅಲ್ಲಿ ಬೆಂಕಿ ಹತ್ತಿದೆ. ನೀವು ಫುಲ್ ವಾಯ್ಸ್ ಎಷ್ಟು ಸ್ಮೂತ್ ಆಗಿರುತ್ತೆ ಗೊತ್ತಾ. ಇವ್ರು ಕಾರ್ತಿಕ್ ಹೇಳಿದ್ರಲ್ಲ, ಈಗ ಹೆಂಗೆ ಹೇಳಿದ್ರು? ಹಾ ಕಾರ್ತಿಕ್ ಅಲ್ಲಿ ಬೆಂಕಿ ಹತ್ತಿದೆ. ಅಲ್ಲಿ ಪಕ್ಕದಲ್ಲೇ ನಾವು ಈಗ ಅದು ಇಲ್ಲೇ ಕೂತಿದ್ದೀವಿ. ಅಲ್ಲ, ಅವ್ರು ಎಷ್ಟು ಡೀಟೇಲ್ ಆಗಿ ಅದನ್ನ ವಿಶ್ಲೇಷಿಸಿದ್ರೆ ಏನೇ ಮಾಡ್ರು ಇದು ಮಾಡ್ತಾರೆ. ಅದು ಒಂದು 200 ಮೀಟರ್ ದೂರ ಇದೆ. ನಾವು ಇವತ್ತು ಚಪ್ಪಲಿ ಹಾಕೊಂಡು ಅಲ್ಲಿಗೆ ಹೋಗಿ ನೋಡಿ ಬೆಂಕಿನ ಹೇಗೆ ಹಾರಿಸ್ಬೇಕು ಅನ್ನೋದನ್ನ ಕೇಳಿ ಸರ್ಗೆ ಒಂದ್ಸತಿ ಫೋನ್ ಮಾಡಿ ಆರಿಸಿ ಆಮೇಲೆ ನಿಮ್ಗೆ ಒಂದು ಕನ್ಫರ್ಮ್ ಮಾಡ್ತೀನಿ. ಅಂದ್ರೆ ನೋ ಬಿಪಿ, ನೋ ಟೆನ್ಷನ್, ನೋ ಶುಗರ್ ಆ್ಯಂಡ್ ಫುಲ್ ಡೀಟೇಲ್. ಹಾಗಾಗಿ ಅದು ನಮಗೆ ತುಂಬ ಒಳ್ಳೆ ಚೆನ್ನಾಗಿ ವರ್ಕೌಟ್ ಆಯಿತು. ಸೊ ಈಸ್ ಅ ವೆರಿ ಬ್ರಿಲಿಯಂಟ್ ಬಾಯ್. ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ನೀವು ನೋಡ್ತಿರಲ್ಲ, ವೆನ್ ಯು ಸಿ ದ ಮೂವಿ ಯು 100%. ನಿಮಗೆ ಎಷ್ಟು ಆಸೆ ಇದೆಯೋ ನಮಗೂ ಅದು ದುಪ್ಪಟ್ಟು ಆಸೆ ಇದೆ, ಹೆಂಗೆ ಕಾಣಿಸ್ಬೋದು, ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ. ಮ್ಯಾಮ್, ನಾನು ಕಂಡಂತೆ, ನಂಗೆ ಗೊತ್ತಿರೋಂತೆ, ನಾನು ತಿಳ್ಕೊಂಡಂತೆ ನಿಮಗೆ ಸಾಮಾಜಿಕ ಕಳಕಳಿ ಸ್ವಲ್ಪ ಜಾಸ್ತಿ, ಸ್ವಲ್ಪ ನಂಗೆ ಗೊತ್ತಿದ್ದಂತೆ. ಸೊ ಇದರಲ್ಲಿ ಡ್ರಗ್ಸ್ ಅಂತ ಟ್ರೈಲರ್ ಹಾಕಿದ ತಕ್ಷಣ ಡ್ರಗ್ಸ್ ಅಂತ ಬರುತ್ತೆ. ಸೊ ಇತ್ತೀಚೆಗೆ ಮಕ್ಕಳನ್ನ ಸ್ಕೂಲು ಕಳ್ಸೋಕ್ಕೋ ಅಥವಾ ಕಾಲೇಜಿಗೆ ಕಳ್ಸೋಕ್ಕೋ ಇನ್ನೆಲ್ಲೋ ಕಳ್ಸೋಕ್ಕೋ ತಂದೆ ತಾಯಿ ಹೆದರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಡ್ರಗ್ಸ್ ಅಂತ ಬಂದ ತಕ್ಷಣ ನಿಮ್ಮ ತಲೆಯಲ್ಲಿ ಓಡುವಂಥ ಅಂಶಗಳೇನು ಅಂತ, ಯಾವ ರೀತಿ ನಿಮ್ಮ ಕಡೆಯಿಂದ ಯುವ ಜನತೆಗೆ ಸಲಹೆ ಕೊಡ್ತೀರಾ ನೀವು ಅಂತ ಹೇಳಿ? ಈಗ ಸಾಮಾಜಿಕ ಕಳಕಳಿ ಇರೋದ್ರಿಂದ ನಾವು ಆದಷ್ಟು ಆ ಡ್ರಗ್ಸಿಂದ ಏನೇನು ಆಗ್ಬೋದು, ಕೆಟ್ಟ ಪರಿಣಾಮ ಏನಾಗುತ್ತೆ ಅದನ್ನೆಲ್ಲನೂ ಎತ್ತಿ ತೋರಿಸಿದ್ದೀವಿ. ವಿ ಹ್ಯಾವ್ ಮೇಡ್ ಶ್ಯೂರ್ ಆಫ್ ದ್ಯಾಟ್. ಇದು ಭಾಳ ಕಷ್ಟದ ಕ್ವೆಶ್ಚನ್, ಯಾಕಂದರೆ ಮಕ್ಕಳು ಅವ್ರ ಕ್ಯೂರಿಯಾಸಿಟಿಯಿಂದ ಏನೇನೋ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಸೊ ಅದ್ರದ್ದು ಕೆಟ್ಟ ಪರಿಣಾಮಗಳು, ಅದ್ರದ್ದು ಸಮಟೈಮ್ಸ್ ಸೇಯಿಂಗ್ ಟೂ ಮಚ್ ಆಲ್ಸೋ ವಿಲ್ ಇನ್ಕ್ರೀಸ್ ಕ್ಯೂರಿಯಾಸಿಟಿ ಇನ್ ದೆಮ್. ಸೊ ಆ ಕರೆಕ್ಟ್ ಟೈಮಿಗೆ ನಾವು ಮಕ್ಕಳಿಗೆ ಯಾವ ಥರ ಹೇಳಿ ಅದರಿಂದ ನಾವು ಹೇಗೆ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಆ್ಯಸ್ ಪೇರೆಂಟ್ಸ್ ಫಸ್ಟ್ ಥಿಂಗ್ ನಮಗೆ ಓಪನ್ ಕಮ್ಯುನಿಕೇಷನ್ ಇರಬೇಕು ಮಕ್ಕಳೊಟ್ಟಿಗೆ. ಅವರಿಗೆ ನಾನು ಒಂದು ತಪ್ಪು ಮಾಡಿದರೆ ನಾನು ಅಮ್ಮನ ಹತ್ರ ಹೋಗಿ ಹೇಳಬೇಕು, ಇಂಥ ನಮ್ಮ ಅಪ್ಪನ ಹತ್ರ ಹೋಗಿ ಹೇಳಬೇಕು ಅಂತ ಒಂದು ಕಂಫರ್ಟ್ ನಾವು ಫಸ್ಟ್ ಮನೇಲಿ ತರಬೇಕು. ಅಫ್ಕೋರ್ಸ್ ಎಲ್ಲರ ಜೀವನ ಭಾಳ ಸುಲಭವಾಗಿ ಹೋಗಲ್ಲ, ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಒಬ್ಬರೊಬ್ಬರ ಹತ್ರ ಮಾತಾಡ್ಕೊಂಡು ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಮನೆ ವಾತಾವರಣ ಫಸ್ಟ್ ಚೆನ್ನಾಗಿದ್ದರೆ ಮಕ್ಕಳು ಹೊರಗಡೆ ಬೇರೆ ಯಾರನ್ನೂ ಹುಡುಕಿ ಹೋಗಲ್ಲ. ಯಾವ ವಸ್ತುನೇ ಆಗಲಿ, ಬೇರೆ ಯಾವ ಫ್ರೆಂಡ್ಶಿಪ್ಪು ಆಗಲಿ, ಅವ್ರ ಫಸ್ಟ್ ಫ್ರೆಂಡ್ಸ್ ಇರೋದು ಮನೇಲಿ. ಅಂದರೆ ಅವ್ರಿಗೆ ಆ ಒಂದು ಕಾನ್ಫಿಡೆನ್ಸ್ ನಾವು ತಂದೆ ತಾಯಂದರಾಗಿ ನಾವು ತರಬೇಕು. ಅಫ್ಕೋರ್ಸ್ ಸ್ಕೂಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಪಾಠಗಳಲ್ಲಿ ಹೇಳ್ಕೊಡ್ತಾರೆ, ಬಟ್ ಐ ಥಿಂಕ್ ಯುವರ್ ಫಸ್ಟ್ ಲೆಸನ್ ಶುಡ್ ಬಿ ಫ್ರಮ್ ಯುವರ್ ಪೇರೆಂಟ್ಸ್ ಅಟ್ ಹೋಮ್. ನಿಮಗೆ ಹೇಗೆ ಅನಿಸುತ್ತೆ ಮ್ಯಾಮ್ ಇದೆಲ್ಲ, ಈ ಟ್ರೋಲು, ಈ ಬ್ಯಾಡ್ ಕಮೆಂಟ್ಸು, ಹಿಂಸೆ, ಅದರಲ್ಲೂ ಹೆಣ್ಮಕ್ಳಿಗಂತೂ ನೆಕ್ಸ್ಟ್ ಲೆವೆಲಲ್ಲಿ ಹಿಂಸೆ ಕೊಡ್ತಾರೆ. ನಮ್ಗಳಿಗೆಲ್ಲಂತೂ ಯಾರ್ದೊಬ್ಬರು ಇಂಟರ್ವ್ಯೂ ಮಾಡ್ಕೊಬಂದರೆ ಸುಮೋಲೋ ಎಲ್ಲ ಬಂದ್ಬಿಡುತ್ತೆ, ಆಯಿತಾ? ಆ ಲೆವೆಲ್ ನಾವು ಬಯಸ್ಕೋತೀವಿ. ನಿಮ್ಮ ಸ್ಟಾರ್ಗಳನ್ನು ಬಿಟ್ಟಿಲ್ಲ, ಜರ್ನಲಿಸ್ಟ್ಗಳನ್ನು ಬಿಟ್ಟಿಲ್ಲ, ಯಾರನ್ನು ಬಿಟ್ಟಿಲ್ಲ. ಸೊ ನಿಮ್ಗಳಿಗೆ ಅದು ನೀವು ಅದನ್ನು ಸೀರಿಯಸ್ ಆಗಿ ತಗೋತೀರಾ, ಜಸ್ಟ್ ಇಗ್ನೋರ್ ಮಾಡ್ತೀರಾ? ಮುಂಚೆ ಆಗ್ತಿತ್ತು ನಮಗೆ, ಯಾಕಂದರೆ ಎಲ್ಲ ಹೊಸದಾಗಿತ್ತಲ್ಲ. ಮತ್ತು ನನಗೂ ಸುದೀಪ್ ಅವ್ರಿಗೂ ಓಕೆ ಮಾಡ್ಬೋದು. ಮಕ್ಕಳ ಕಡೆ ಬಂದಾಗ ನಮಗೆ ಅದು ಒಂಥರ ಬೇಜಾರಾಗುತ್ತೆ. ಬಟ್ ಈಗ ನಾವು ಸಾವಿರಾರು ಜನ ಮಾತಾಡ್ತಾರೆ, ಅವರಿಗಂತೂ ಹೇಳೋಕ್ಕಾಗಲ್ಲ. ಸೊ ನಮ್ಮ ಮಕ್ಳಿಗೆ ಕೂರಿಸ್ಕೊಂಡು ನಾವು ಹೇಳೋದು, ಯಾವ ಥರ ಗಟ್ಟಿ ಇರಬೇಕು ನೀವು ಅಂದರೆ, ಸುದೀಪ್ ಅವ್ರು ಯಾವಾಗಲೂ ಹೇಳ್ತಾರೆ 100 ಜನ ಬೈಬೋದು, ಇನ್ನೊಂದು 1000 ಜನ ನಮ್ಮನ್ನು ಎಷ್ಟು ತಲೆ ಮೇಲೆ ಹೊತ್ಕೊಂಡು ನಡೀತಾ ಇದ್ದಾರೆ, ಅವ್ರ ಬಗ್ಗೆ ನಾವು ಗಮನ ಸೆಳೆಯೋಣ. ನಾವು ಯಾಕೆ ನೆಗೆಟಿವ್ ಕಡೆ ಗಮನ ಕೊಡಬೇಕು? ಸೊ ಆದಷ್ಟು ವಿಲ್ ಟ್ರೈ.
I will be lying if I say it doesn't affect me. ಸೂಪರ್. It does, but ಸರಿ ಹೋಗ್ಲಿ ಬಿಡಿ, ಏನು ಇಗ್ನೋರ್ ಮಾಡೋಣ. ಇಗ್ನೋರ್ ಮಾಡಿ ಏನೋ ಪಾಪ ಅವನಿಗೇನೋ ಒಂದು ಸಂತೋಷ ಮಾತಾಡೋಕ್ಕೆ. ಡಸಂಟ್ ಮೇಕ್ ಮೀ ವಾಟ್ ಹೀ ಥಿಂಕ್ಸ್ ಐ ಆಮ್. ಸುದೀಪ್ ಸರ್ ನಿದ್ದೆ ಮಾಡ್ತಾ ಇದ್ದಾರೆ ಮ್ಯಾಮ್ ಅಥವಾ ಮ್ಯಾಂಗೋ ಪಚ್ಚದ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಿದ್ದಾರೆ? ಯಾಕಂದ್ರೆ ನಿದ್ದೆ ಕಡಿಮೆ ಅಂತ ನೀವೇ ಲಾಸ್ಟ್ ನಿದ್ದೆ ಕಮ್ಮಿ, ಬಟ್ ಈಗ ನನ್ನಿಂದ ಇನ್ನೂ ಜಾಸ್ತಿ ಕಮ್ಮಿ ಆಗಿಬಿಟ್ಟಿದೆ. ಮಾಡ್ತಾರೆ, ಬೆಳಿಗ್ಗೆ 4:15 ತನಕ ಕೆಲಸ ಮಾಡ್ತಾರೆ, ಆಮೇಲೆ ನಿದ್ದೆ ಮಾಡ್ತಾರೆ. ಬಟ್ ಅವ್ರಿಗೆ ನಿದ್ದೆ ಅಂದರೆ ಟೈಮ್ ವೇಸ್ಟ್ ಅಂತ ಅವ್ರ ತಲೆಯಲ್ಲಿ. ಆರೋಗ್ಯ ಮುಖ್ಯ. ಅದು ಬಟ್ ಏನೋ ಭಗವಂತನ ದಯಿಂದ ಈಸ್ ಈಟಿಂಗ್ ವೆಲ್, ಈ ವರ್ಕ್ಸ್ ಔಟ್. ಒಂದೊಂದು ಸತಿ ತುಂಬ ನಿದ್ದೆ ಫೈಟ್ ಮಾಡಿ ಕೆಲಸ ಮಾಡ್ತಾರೆ. ಅದು ನೋಡಿದಾಗ ಭಾಳ ನಂಗೆ ಭಯ ಆಗುತ್ತೆ, ಈ ಥರ ಮಾಡಬೇಡಿ ಸ್ವಲ್ಪ ಆದಷ್ಟು. ಬಟ್ ಅವ್ರ ಒಳಗಡೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಒಂದು ಫಿಲಮ್ ಬಗ್ಗೆ. ಅದು ಮ್ಯಾಂಗೋ ಪಚ್ಚದಲ್ಲೂ ಇತ್ತು. ಅವ್ರದ್ದೇ ಅಲ್ಲ ಫಿಲಮ್, ಬಟ್ ಅವ್ರದ್ದೇ ಮಕ್ಕಳದ್ದು ಫಿಲಮ್ ಅದು, ನಂದು ಫಿಲಮ್ ಅದು ಅಂತ ಅವ್ರು ತುಂಬ ಹೆಚ್ಚಿಗೆ ಕಾಳಜಿ ತೊಗೊಂಡು ಇನ್ನೂ ಅದು ಎಕ್ಸ್ಪ್ರೆಸ್ ಮಾಡೋ ತನಕ, ಅವ್ರಿಗೊಂದು ಐಡಿಯಾ ಬಂದರೆ ಅದನ್ನು ಹೇಳಿ ಒಪ್ಸೋ ತನಕ. ಈಗ ಸಪೋಸಿಂಗ್ ಒಂದು ಸ್ಮಾಲ್ ಎಡಿಟಲ್ಲಿ ಒಂದು ಸ್ವಲ್ಪ ಫ್ರೇಮಲ್ಲಿ ಇದು ಒಂದು ಚೇಂಜ್ ಬೇಕಿತ್ತು, ಅದಾಗೋ ತನಕ ಅವರಿಗೆ ಒಂದು ಮನಸಮಾಧಾನ ಇರಲ್ಲ. ಅದು ಆ ಸಮಾಧಾನ ಆದಮೇಲೆ ಬರೋದು ಅವ್ರ ಮಲ್ಗಕ್ಕೆ. ಇಲ್ಲಿ ಅಲ್ಲಿ ತನಕ ನಿದ್ದೆ ಮಾಡೋಕ್ಕಾಗಲ್ಲ ಅವರಿಗೆ. ಹಂಗೆ ಅಂಥ ಒಂದು ಜೀವ ಅದು. ತುಂಬ ಒಂಥರ ತುಡಿತಾ ಇರುತ್ತೆ ಫಿಲಮ್ಸ್ ಬಗ್ಗೆ. ಅದು ಹಿಸ್ ಹಾರ್ಟ್ ಓನ್ಲಿ ಬೀಟ್ಸ್ ಮೂವೀಸ್ ಐ ಥಿಂಕ್. ಸೊ ಹಾಗಾಗಿ ದಟ್ಸ್ ಹಿಸ್ ವೇ ಆಫ್ ಲೈಫ್. ಏನಕ್ಕೆ ಇಬ್ರು ಈಗ ಕಾಮನ್ ಗಂಡ ಹೆಂಡತಿ ಅಂದ್ರೆ ಏನಕ್ಕೆ ಕಿರಿಕ್ ಮಾಡ್ಕೊಳ್ತಾ ಇರ್ತೀವಿ, ನೀವಿಬ್ರು ಏನಕ್ಕೆ ಕಿರಿಕ್ ಮಾಡ್ಕೊಳ್ತೀರಾ ಅಂತ ಹೇಳಿ? ಅಯ್ಯೋ, ಯಾವುದ್ರ ಬಗ್ಗೆ ಮಾಡಲ್ಲ ಅಂತ ಯೋಚನೆ ಮಾಡಿದೆ. ಜಾಸ್ತಿ ನಿದ್ದೆನಾ ಅಥವಾ ಊಟ? ಆ್ಯಕ್ಚುಲಿ ನಮ್ಮದು ಆ ಲವ್ ಲ್ಯಾಂಗ್ವೇಜ್ ಓನ್ಲಿ ಇಸ್ ರೋಸ್ಟಿಂಗ್ ಈಚ್ ಅದರ್, ಆಯಿತಾ? ಒಬ್ರಿಗೊಬ್ರು ಹಿಂಗೆ ತಮಾಷೆ ಮಾಡ್ಕೊತಾನೆ ಇರ್ತೀವಿ. ಬಟ್ ಊಟ ತಿಂಡಿ ವಿಚಾರದಲ್ಲಿ ನಾವು ಜಗಳ ಮಾಡಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ನಾನು ಅಡುಗೆ ಭಾಳ ಕೆಟ್ಟದಾಗಿ ಮಾಡ್ತೀನಿ ಅಂತ. ಹಾಗಾಗಿ ನನಗೆ ಭಾಳ ಸಂತೋಷ ಆಗುತ್ತೆ, ಯಾಕಂದರೆ ಅವ್ರು ಅಡುಗೆ ಮಾಡೋದು ಜಾಸ್ತಿ ಆ್ಯಂಡ್ ಭಾಳ ಅದ್ಭುತವಾಗಿ ಮಾಡ್ತಾರೆ. ಸೊ ಆ ವಿಚಾರದಲ್ಲಿ ಖಂಡಿತವಾಗ್ಲೂ ಜಗಳ ಇಲ್ಲ. ಬೇರೆ ಯಾವುದ್ರ ಆ್ಯಕ್ಚುಲಿ ಇಟ್ ಡಸಂಟ್ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಮೀ, ಏನೋ ಲೈಕ್ ಸರ್ಟನ್ ಇದಿರುತ್ತಲ್ಲ, ಹೆಂಡತಿ ಆದವರು ಇದನ್ನೆಲ್ಲ ರೆಡಿ ಇಡಬೇಕು ನನಗೆ, ನಾನು ಬೆಳಿಗ್ಗೆ ಎದ್ದಾಗ ಇದು ಅವೆಲ್ಲ ಯಾವುದೂ ಇಲ್ಲ. ವಿ ಆರ್ ಲೈಕ್ ಫ್ರೆಂಡ್ಸ್. ನಾನು ಒಂದು ಸತಿ ಟ್ವೀಟು ಮಾಡಿದೆ, ಈವನ್ ಮ್ಯಾರೇಜ್ ಹ್ಯಾಸ್ ನಾಟ್ ಸ್ಪಾಯ್ಲ್ಡ್ ಅವರ್ ಫ್ರೆಂಡ್ಶಿಪ್, ವಿಚ್ ಇಸ್ ದ ಬ್ಯೂಟಿ ಆಫ್ ದ ಬಾಂಡ್ ವಿ ಹ್ಯಾವ್. ಸೊ ಏನೇ ಇದ್ದರೂ ಅದು ಕೆಟ್ಟದಾಗಲಿ ಏನಾದ್ರು ಅಟ್ಲೀಸ್ಟ್ ತಮಾಷೆಲಿ ನಾನು ಹೇಳೋದನ್ನು ಹೇಳ್ತೀವಿ. ಕಮ್ಯುನಿಕೇಷನ್ ಇಸ್ ಆಲ್ವೇಸ್ ಓಪನ್ ಬಿಟ್ವೀನ್ ಅಸ್. ಒಂದೊಂದ್ಸತಿ ಮೂಡ್ ನೋಡಿ ಹೇಳಬೇಕು ಅವರಿಗೆ, ಅದು ಒಂದು ಪ್ರಾಬ್ಲಮ್. ಅದು ಬಿಟ್ಟರೆ ಯಾವ್ದು ಬಗ್ಗೆ ಜಗಳ ಮಾಡ್ತೀನಿ ನಾವು. ಆ್ಯಕ್ಚುಲಿ ಫಿಲ್ಮಲ್ಲಿ ನಾವು ಜಗಳ ಮಾಡಿ, ಫಿಲ್ಮಲ್ಲಿ ಅಲ್ಲ, ಅವ್ರು ಪರ್ಟಿಕ್ಯುಲರ್ ಹಿಂಗೆ ಬೇಕು ಅದಕ್ಕೆ ಹೇಳಿರ್ತಾರೆ, ಹಿಂಗೆ ಬೇಕು ಅಂದರೆ ಈಗ ಏನಾಗುತ್ತೆ, ಅವ್ರು ಆ 100% ಬರೋವರೆಗೂ ಅವ್ರು ಬಿಡಲ್ಲ. ನಮ್ದು ಹೆಂಗೋ ಅಲ್ಲಿ ಒಂದು 90 ಆಯ್ತಲ್ವಾ ಅಂತ ಹೇಳಿದ್ದು ಉಂಟು. ಯಾಕೆ ಬಿಡ್ತೀವಿ, ಅದು ಅಲ್ಲಿಗೆ ಬರುತ್ತೆ ಬರಬೇಕು ಅನ್ನೋ ಒಂದು ಪಾಯಿಂಟ್ ಇರೋವರೆಗೂ ಅವರು ಇದು ಮಾಡಲ್ಲ. ಕಾಂಪ್ರಮೈಸ್. ಸರಿ ಆಯಿತು ಬಿಡು, ಇದು ಇಷ್ಟೇ, ಇದು ದೀಪ ಬಿಟ್ಬಿಡು ಅಂದರೆ ನೀ ಸುಮ್ಮನಿರ್ತೀಯ, ನಾನು ಮಾಡ್ತಾ ಇದ್ದೀನಿ ಸುಮ್ಮನಿದ್ಬಿಡು. ಬಟ್ ನನಗೆ ಅದೇ ಥರ ಏನಾರ ಕನ್ವಿನ್ಸಿಂಗ್ ಅನಿಸಿಲ್ಲ ಅಂದರೆ ನಾನು ಅದನ್ನು ಹೇಳಿ ನಾನು ಒಪ್ಪಿಸ್ಬೇಕು ಅವ್ರನ್ನ, ಇಲ್ಲ ಅವ್ರು ನನಗೆ ಒಪ್ಪಿಸ್ಬೇಕು ಯಾಕೆ ಅವ್ರು ಮಾಡ್ತಿದ್ದಾರೆ ಅಂತ. ಅದು ಒಂದು ಹೆಲ್ದಿ ಕಾನ್ವರ್ಸೇಷನ್ ಇರುತ್ತೆ. ಬಿಟ್ಟರೆ ಅವ್ರು ತುಂಬ ಎಮೋಷ್ನಲ್ ಅಲ್ಲ ಮ್ಯಾಮ್, ಅವ್ರು ಹೆಂಗೆ ಸಮಾಧಾನ ಮಾಡೋದು ನೀವು ಅಂತ? ಭಾಳ ಕಷ್ಟ ಇದೆ ಅವರಿಗೆ, ಎಸ್ಪೆಷಲಿ ಅವ್ರ ತಾಯಿ ತೀರೋದ್ಮೇಲೆ ಅಂತೂ ಐ ಡೋಂಟ್ ಥಿಂಕ್ ಈ ಸ್ಟಿಲ್ ಔಟ್. ನಮ್ಗೆ ಇನ್ನೂ ಕಿವಿದೆ, ನಾವೆಲ್ಲ ನೋಡಬೇಕು ಕೊನೆಯದಾಗಿ ಅಂತ ನಾವು ಒಳಗೆ ಕ್ಯಾಮ್ರಾ ಎಲ್ಲ ಬಿಟ್ಟು ಒಳಗೆ ಬಂದು ನಿಂತಿದ್ವಿ. ಅವರು ಅದು ಮೂವ್ ಆಗುವಾಗ ಕಿರ್ಚಿದ್ದು ಇನ್ನೂ ಕಿವಿಲಿದೆ. ಆ ಸಂದರ್ಭ ಎಲ್ಲ ಹೇಗೆ ನೀವು ಮೈಂಟೈನ್ ಮಾಡಿದ್ರಿ? ವೆರಿ ವೆರಿ ಟಫ್ ಫಾರ್ ಹಿಮ್, ಬಿಕಾಸ್ ಅದು ಭಾಳ ಸಡನ್ನಾಗಿ ಆಯಿತು. ನೋಬಡಿ ಎಕ್ಸ್ಪೆಕ್ಟೆಡ್ ಇಟ್. ದಟ್ ವಾಸ್ ಅ ಬಿಗರ್ ಶಾಕ್ ಪಾಪ ಅವರಿಗೆ. ಆ್ಯಂಡ್ ಇವತ್ತಿಗೂ ಈಸ್ ನಾಟ್ ಏಬಲ್ ಟು ಕಮ್ ಔಟ್. ತುಂಬ ಮಿಸ್ ಮಾಡ್ಕೋತಾರೆ ಅಮ್ಮನ್ನ. ಅವ್ರ ಚಪ್ಪಲಿನ ಹಂಗೆ ಇಟ್ಕೊಂಡಿದ್ದಾರೆ, ಅವ್ರ ಶಾಲ್ ಹಂಗೆ ಇಟ್ಕೊಂಡಿದ್ದಾರೆ. ಅವ್ರು ನಮ್ಮ ಮೇಲ್ಗಡೆ ಟೆರೆಸಿಗೆ ಬಂದಾಗ ಕೂರ್ತಿದ್ದು ಕುರ್ಚಿ ಇದೆಯಲ್ಲ, ಅದನ್ನೂ ನೋಡ್ಕೊಂಡು ಯಾವಾಗಲೂ ನೆನೆಸ್ಕೋತಾರೆ ಅವ್ರು ಇದ್ದಿದ್ದು. ಸೊ ಐ ಥಿಂಕ್ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಫಾರ್ ಹಿಮ್. ಮದರ್ ಇಸ್ ಆಲ್ವೇಸ್ ಬಿನ್ ವೆರಿ ಸ್ಪೆಷಲ್. ಅವ್ರು ತುಂಬ ಹತ್ತಿರ ಇದ್ದಿದ್ದು ಅಮ್ಮನ ಹತ್ರ ಮನೇಲಿ. ಸೊ ಸಡನ್ನಾಗಿ ಅವರು ಇಲ್ಲ ಅಂತ ಅವರಿಗೆ ಇನ್ನೂ ಅದು ಉಳ್ಕೊಳಕ್ಕಾಗ್ತಾಯಿಲ್ಲ. ಕೆಲವು ಸತಿ ಅವ್ರು ಹೋಗಿ ಕೂತಿದ್ದ ಕಡೆ ಅವ್ರ ರೂಮಲ್ಲೆಲ್ಲ ಹೋಗೋದೇ ಇಲ್ಲ, ಅವ್ರಿಗೆ ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರದ್ದು ಹಳೆ ಫೋನ್ ಒಂದು ಹುಡುಕ್ತಾ ಇದ್ದಾರೆ, ಅದರಲ್ಲೆಲ್ಲ ಅಮ್ಮಂದು ಚಾಟ್ಸ್ ಇದೆ ಅಂತ ಹೇಳಿ ಅದನ್ನೆಲ್ಲ ರಿವೈವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇಟ್ಸ್ ಸ್ವಲ್ಪ ಮ್ಯಾಮ್ ತುಂಬ ಕಷ್ಟ ಆ ಸರಳತೆಯನ್ನು ಮೇಂಟೈನ್ ಮಾಡೋದು. ಸೊ ತುಂಬ ಸರಳವಾಗಿದ್ದೀರಾ ನೀವು.
ಹೆಂಗೆ ಸಾಧ್ಯ ಅಂತ? ಐ ಥಿಂಕ್ ಐ ಲರ್ನ್ ಇಟ್ ಫ್ರಮ್ ಮೈ ಮದರ್. ಸೂಪರ್. ಅಫ್ಕೋರ್ಸ್ ನನಗೇನು ಫಿಲಮ್ ಬ್ಯಾಕ್ಗ್ರೌಂಡಲ್ಲಿಂದ ಏನೂ ಬಂದಿರಲಿಲ್ಲ, ಬಟ್ ಮೈ ಫಾದರ್ ವಾಸ್ ವೆರಿ ಸೋಷಲ್. ಒಂದು ಕ್ಲಬ್ಬಲ್ಲಿ ಪ್ರೆಸಿಡೆಂಟ್ ಆಗಿದ್ದರು. ಬಟ್ ನಮ್ಮ ಅಮ್ಮನಲ್ಲಿ ಯಾವ ಥರ ಚೇಂಜಸ್ಸು ಇವತ್ತಿಗೂ ಗೊತ್ತಾಗಲ್ಲ ಮ್ಯಾಮ್, ಅವರು ಸುದೀಪ್ ಸರ್ ಅವರ ಅತ್ತೆ ಅಂತ. ಮೊನ್ನೆ ಥಿಯೇಟ್ರಲ್ಲಿ ಹೋಗಿ ಮಾತಾಡಿಸಿದಾಗ ಪಾಪ ಮಗು ಥರ ಮಾತಾಡ್ಬಿಟ್ರು ಅವರು. ಅವರು ಯಾವತ್ತೂ ನಮ್ಮಿಂದ, ನಾವು ಸುದೀಪ್ ಅವರಾಗಲಿ ನನ್ನಿಂದ ಆಗಲಿ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಅವರಿಗೆ. ಬಹಳ ವೆರಿ ಸಿಂಪಲ್ ಲೇಡಿ. ಇವತ್ತಿಗೂ ಅವ್ರ ಬಟ್ಟೆ ಅವರೇ ಒಗಿಬೇಕು. ಶಿ ಯೂಸ್ ಟು ಬಿ ಅ ಟೀಚರ್ ಆ್ಯಂಡ್ ಸೋ ಸಿಂಪಲ್ ಈವನ್ ಟುಡೇ. ನಾನು ಅವರು ಐ ಆಮ್ ನಾಟ್ ಎನಿವೇರ್ ಕ್ಲೋಸ್ ಟು ಆ ಥರ ಎಲ್ಲೂ ಹೇಳ್ಕೊಳ್ಳಲ್ಲ. ಸುದೀಪ್ ನನ್ನ ಸನ್ ಲಾ ಅಂತ ಹೇಳ್ಕೊಳ್ಳೋದೇ ಇಲ್ಲ ಯಾರ ಹತ್ರನೂ. ಅವ್ರು ನಡ್ಕೊಂಡು ಹೋಗಿ ಗ್ರೋಸರಿ ಸ್ಟೋರಿಗೆ ಹೋಗಿ ಅವ್ರು ಇದು ಮಾಡ್ಕೊಂಬರ್ತಾರೆ. ನಾನು ಏನಾರು ಎಲ್ಲರ ಕರ್ಕೊಂಡು ಹೋದರೆ ಬೈತಾರೆ ನಮಗೆ, ಏನಕ್ಕೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೆ. ವಿ ಆರ್ ಯೂಸ್ ಟು ದಿಸ್. ವಿ ಕ್ಯಾನ್ ಕಮ್, ಐ ಕ್ಯಾನ್ ಕಮ್ ಇನ್ ದ ಟ್ರೈನ್. ಕೆಲವು ಸತಿ ನಾನೆಲ್ಲರ ಬೇರೆ ಸ್ಟೇಟಲ್ಲಿದ್ದರೆ ಐ ಕಾಲ್ ಹರ್, ಅಮ್ಮ ಫ್ಲೈಟ್ ಬುಕ್ ಮಾಡ್ತೀನಿ, ಬೇಡ ಬೇಡ ನಾನು ಟ್ರೈನಲ್ಲಿ ಬರ್ತೀನಿ ಅಂತಾರೆ. ಇವತ್ತಿಗೂ ಹಂಗೆ ಇರ್ತಾರೆ ಅವರು. ಸೊ ಅವ್ರನ್ನ ನೋಡಿ ಬೆಳೆದಿದ್ದು ನಾನು. ಐ ಥಿಂಕ್ ಐ ಡೋಂಟ್ ಥಿಂಕ್ ಐ ಆಮ್ ವೆರಿ ಸಿಂಪಲ್. I think I'm okay, but no attitude ಅಂತ. Nothing like my mother. My mother's ಮಗಳಿಗೆ, ಸಾನ್ವಿ ಅವರಿಗೆ ಮ್ಯಾಂಗೋ ಪಚ್ಚ ಬಗ್ಗೆ ಇರುವಂತ ಆಸೆ, ಕನಸು ಏನು ಹೇಳ್ತಾರೆ? ಅವಳು ನನಗೆ ಅಡ್ವೈಸ್ ಮಾಡ್ತಾಳೆ, ಅಮ್ಮ ನೋಡಿ. ಸೊ somehow ಅವ್ರ ಅಪ್ಪಂದು ಸುಮಾರು ನೇಚರ್ ಅವಳಿಗೂ ಬಂದಿದೆ. ವೆರಿ ಒಬ್ಸರ್ವೆಂಟ್. ಸೊ ಲಾಟ್ ಆಫ್ ಐಡಿಯಾಸ್ ಆಲ್ಸೋ ಶಿ ವಿಲ್ ಗಿವ್ ಕ್ರಿಯೇಟಿವ್ಲಿ. ಸೊ ಅವಳಿಗೂ ಒಂಥರ ಐ ಫೀಲ್, ನನಗೆ ಆ್ಯಸ್ ಅ ಮದರ್ ಐ ಫೀಲ್ ಶಿ ವಿಲ್ ಆಲ್ಸೋ ಬಿ ಅ ವೆರಿ ಗುಡ್ ಟೆಕ್ನಿಷಿಯನ್. ಯಾಕೆಂದರೆ ವೆರಿ ಒಬ್ಸರ್ವೆಂಟ್, ವೆರಿ ಕ್ವಿಕ್ ಲರ್ನರ್. ಸೊ ನೋಡಿದಾಗೆಲ್ಲ ಅವಳು ಹೇಳ್ತಾಳೆ, ಇದನ್ನು ಹೀಗೆ ಮಾಡಿದರೆ ಚೆನ್ನಾಗಿರ್ತಿತ್ತಲ್ಲ, ಇದನ್ನು ಹಂಗೆ ನೋಡಿದರೆ ಚೆನ್ನಾಗಿರ್ತಿತ್ತಲ್ಲ. ಬಟ್ ಶಿ ಈಸ್ ವೆರಿ ಪ್ರೌಡ್ ಆಫ್ ಮೀ, ವೆರಿ ವೆರಿ ಪ್ರೌಡ್ ಆಫ್ ಮೀ. ಶಿ ಸೆಡ್, ಅಮ್ಮ ಫೈನಲಿ ಯು ಆರ್ ಡೂಯಿಂಗ್ ಸಮಥಿಂಗ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನನಗೆ ಭಾಳ ಆಸೆ ಇದ್ದಿದ್ದು ಅವಳು ನನ್ನ ಫಿಲ್ಮಲ್ಲೇ ಡೆಬ್ಯೂ ಆಗಬೇಕು ಅಂತ. ಬಟ್ ಅವಳನ್ನ ಮಸ್ತ್ ಲೈಕ್ ಕರ್ಕೊಂಡು ಹೋಗ್ಬಿಟ್ರು ಅವರಪ್ಪ. ಬಟ್ ಇಟ್ಸ್ ಓಕೆ, ಐ ಆಮ್ ಓಕೆ ವಿತ್ ದಟ್. ಬಟ್ ಇಟ್ ವಾಸ್, ಶಿ ಈಸ್ ವೆರಿ ಪ್ರೌಡ್. ಹೇಗಿರ್ತಾರೆ ಅಪ್ಪ ಮಗಳು ಬಾಂಡಿಂಗ್? ಇಬ್ಬರೂ ತರಲೆಗಳೇ. ಇಬ್ಬರು ಸೇರ್ಕೊಂಡ್ಬಿಟ್ರೆ ನನ್ನನ್ನು ಮೈ ಗಾಡ್ ತಮಾಷೆ ಮಾಡ್ತಾ ಇರ್ತಾರೆ. ಅವರಪ್ಪ ನನ್ನನ್ನು ತಮಾಷೆ ಮಾಡೋದಕ್ಕೆ, ಅವಳು ಸಾಥ್ ಕೊಡೋಕ್ಕೆ. ಬಟ್ ಅವಾಗ ಅವಳು ಬಂದು ನನ್ನ ಗ್ರೇಟೆಸ್ಟ್ ಸಪೋರ್ಟ್. ಶಿ ಈಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್. ಶಿ ಈಸ್ ದ ಲವ್ ಆಫ್ ಮೈ ಲೈಫ್. I can't express what she means to me, but and she knows that. But it's very nice, the bond that appa maglu they both share. Very friendly and they jam over music. ಮತ್ತೆ ಮದುವೆ ಮಾಡಿ ಹೆಂಗೆ ಕಳ್ಸೋದು? ಮಾಡಲ್ಲ, ಯಾರನ್ನಾದ್ರೂ ಕರ್ಸೋಣ ಮನೆಗೆ. ಇಲ್ಲ. See that of course we are very happy if she is happy. ಅವಳಿಗೆ ಎಲ್ಲಿ ಖುಷಿ ಇರುತ್ತೋ ಅವಳು ಅಲ್ಲೇ ಹೋಗಲಿ, ಅವಳು ಚೆನ್ನಾಗಿರ್ಬೇಕಷ್ಟೇ, ನಮ್ಮಿಬ್ಬರದ್ದು ಆಸೆ. ಎಸ್ ಮ್ಯಾಮ್, ನೀವು ನಿಮ್ಮ ಕಡೆಯಿಂದ ನಿರ್ಮಾಪಕರಾಗಲೇ ಹೇಳ್ತಾ ಇದ್ರಿ ಪೂವರ್ ಪ್ರೊಡ್ಯೂಸರ್ ಅಂತ. ಎಲ್ಲರಿಗೂ ದೊಡ್ಡ ಸ್ವಾಗತ. ಚಿತ್ರಮಂದಿರಕ್ಕೆ ಬನ್ನಿ, ನಮ್ಮ ಸಂಚಿತ ಅವ್ರನ್ನ ಆಶೀರ್ವಾದ ಮಾಡಿ. ಮ್ಯಾಂಗೋ ಪಚ್ಚದಲ್ಲಿ ಒಂದು ತುಂಬ ಹೊಸತನ ಇದೆ, ತುಂಬ ಕ್ಯಾಟಗರೀಸಲ್ಲಿ ಹೊಸತನ ಇದೆ. ಅದನ್ನು ಬಂದು ನೀವು ನೋಡಿ, ನೀವು ಅವನಿಗೆ ದೊಡ್ಡ ಆಶೀರ್ವಾದ ಮಾಡಿ, ಪ್ರೋತ್ಸಾಹ ಮಾಡಿ. ಒಂದು ಒಳ್ಳೆ ಫಿಲ್ಮ್ ಕೊಟ್ಟಿದ್ದೀವಿ ಅಂತ ಭರವಸೆ ನಮಗಂತೂ ಇದೆ, ನಮ್ಮ ಇಡೀ ತಂಡಕ್ಕಿದೆ. ನೋಡಿದವರು ಖುಷಿ ಪಟ್ಟಿದ್ದಾರೆ. ನೀವು ಡಿಸಪಾಯಿಂಟ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಗನಿಗೆ ಏನಾರು ಹೇಳಿಬಿಡಿ ಮ್ಯಾಮ್, ನೋಡ್ತಾ ಇರ್ತಾರೆ, ನಾವು ಅದನ್ನು ಶಾರ್ಟ್ಸ್ ಹಾಕ್ತೀವಿ, ಏನು ಹೇಳ್ತೀರಾ ಅಂತ. ಸಂಚಿತ್ ವಿ ಗೋಯಿಂಗ್ ಟು ಸೆಲೆಬ್ರೇಟ್ ಬಿಗ್. ಲವ್ ಯು ಮಗ್ನೆ. ಎಸ್ ಮ್ಯಾಮ್, ತುಂಬ ಖುಷಿ ಆಯಿತು. ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನು ನೀವು ಕೂಡ ತುಂಬ ಮುಕ್ತವಾಗಿ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಇದರಿಂದ ಬರಲಿ, ಪ್ರೊಡಕ್ಷನ್ ಹೌಸ್ ಇಂದ 100% ನಾವು ತುಂಬ ಭರವಸೆಯಿಂದ ಕುತೂಹಲದಿಂದ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಯಶೋದಾ, ನೈಸ್ ಟಾಕಿಂಗ್. ಥ್ಯಾಂಕ್ ಯು ಮೂರು ಜನಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮ್ಯಾಂಗೋ ಪಚ್ಚ ಸಿನಿಮಾ ಜೂನ್ 5ಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.